ಎಸ್. ಮೈಸೂರು ಜಿಲ್ಲೆ ನಂಜನಗೂಡಿನ ಜೆಎಸ್ಎಸ್ ಪಾಲಿಟೆಕ್ನಿಕ್ ವತಿಯಿಂದ ಶ್ರೀ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠಾಧೀಶ್ವರರಾದ ರಾಜಗುರು ತಿಲಕ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 109ನೇ ಜಯಂತಿ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ಜೆಎಸ್ಎಸ್ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ಭಾವಚಿತ್ರಕ್ಕೆ ವೇದಿಕೆ ಮೇಲಿನ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ಕೊಟ್ಟರು. ಬಳಿಕ ಜೆಎಸ್ಎಸ್ ಪದವಿ ಕಾಲೇಜಿನ ವಿಶ್ರಾಂತ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ BS ಸದಾಶಿವಮೂರ್ತಿ ಮಾತನಾಡಿ, ಇಂದು ಯಾವುದಕ್ಕೂ ಸಮಸ್ಯೆ ಇಲ್ಲ, ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಹೊತ್ತಿಗೂ ಗತಿ ಇಲ್ಲದೆ ಬಡತನ, ಅನಕ್ಷರತೆ, ಅಸ್ಪೃಶ್ಯತೆ ತಾಂಡವವಾಡ್ತಿದ್ದ ಸಂದರ್ಭದಲ್ಲಿ 1941ರಲ್ಲಿ ವಿದ್ಯಾರ್ಥಿ ನಿಲಯ ತೆರೆಯುವ ಮೂಲಕ ನನ್ನಂತಹ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ರು. ಈಗ ಅದು ಹೆಮ್ಮರವಾಗಿ ಬೆಳೆದು ದೇಶಗಳಲ್ಲೂ ನಡೀತಾ ಇರೋದು ಅವರ ದೂರದೃಷ್ಟಿಯನ್ನ ಎತ್ತಿ ಹಿಡಿದಿದೆ ಅಂತ ಅವರ ಕಷ್ಟದ ಸಾಧನೆ ಹಾಗೂ ಕೊಡುಗೆಗಳ ಬಗ್ಗೆ ವಿವರಿಸಿದ್ರು. ನಾವು ಸ್ವಾತಂತ್ರ್ಯ ಪೂರ್ವದ ದಿನಗಳನ್ನ ನೆನಪು ಮಾಡ್ಕೋಬೇಕಾಗತ್ತೆ. ಇವತ್ತಿನ ಸಮಸ್ಯೆಗಳು ಏನೇನು ಅಲ್ಲ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇವತ್ತಿನ ಸಮಸ್ಯೆಗಳು ಏನೇನು ಅಲ್ಲ. ಹಾಗಾಗಿ ಅವರ ನಿಜವಾದ ಸೇವೆಯನ್ನ, ಸಾಧನೆಯನ್ನ ನಾವು ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ 47ರ ಹಿಂದಿನ ದಿನಗಳಲ್ಲಿ ಈ ದೇಶದ, ಈ ಸಮಾಜದ ಪರಿಸ್ಥಿತಿ ಏನಿತ್ತು ಅಂತಕ್ಕಂಥದ್ದನ್ನ ನೆನಪು ಮಾಡ್ಕೋಬೇಕಾಗತ್ತೆ. ಎಲ್ಲೆಲ್ಲೂ ಹಸಿವು, ಬಡತನ, ಅಸಮಾನತೆ ತಾಂಡವವಾಡ್ತಾ ಇತ್ತು, ಅನಕ್ಷರತೆ ಇತ್ತು, ಅಸ್ಪೃಶ್ಯತೆಯ ಸಮಸ್ಯೆಗಳು ವ್ಯಾಪಕವಾಗಿದ್ದವು, ಸಾಕ್ಷರತೆಯ ಪ್ರಮಾಣ ಕೇವಲ 8-9% ಇತ್ತು. 100ಕ್ಕೆ 80ರಷ್ಟು ಜನ ಬಡತನದ ರೇಖೆಯ ಕೆಳಗಡೆ ಜೀವಿಸ್ತಾ ಇದ್ರು. ಒಂದೊತ್ತಿಗಿದ್ರೆ ಇನ್ನೊಂದೊತ್ತಿಗೆ ಇರಲಿಲ್ಲ. ಶಾಲಾ ಕಾಲೇಜುಗಳು ಎಲ್ಲೋ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಮಾತ್ರ ಇದ್ದವು. ಹೋಬಳಿ ಮಟ್ಟದಲ್ಲೂ ಇಲ್ಲ, ಗ್ರಾಮೀಣ ಮಟ್ಟದಲ್ಲಂತೂ ಇರಲೇ ಇಲ್ಲ. ಗ್ರಾಮೀಣ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ, ಹೈಸ್ಕೂಲ್ ಓದಬೇಕಾದ್ರೆ, PUC ಮಾಡಬೇಕಾದ್ರೆ, ಪದವಿ MA ಮಾಡಬೇಕಾದ್ರೆ ಬಹಳ ಕಷ್ಟವಾಗಿದ್ದಂತಹ ದಿನಗಳು. ಅಂತಹ ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ಆರಂಭ ಮಾಡ್ತಕ್ಕಂತಹದ್ದು, ಅನ್ನದಾಸೋಹವನ್ನ ಮಾಡ್ತಕ್ಕಂತಹ ನಿರ್ಧಾರವನ್ನ ಕೈಗೊಳ್ತಕ್ಕಂತಹದ್ದು ಇದೆಯಲ್ಲ, ಅದು ದೊಡ್ಡ ಸಾಹಸವಾದ ಕೆಲಸ. ಪರಮ ಪೂಜ್ಯ ರಾಜೇಂದ್ರ ಶ್ರೀಗಳು ಅದನ್ನ ಮಾಡ್ತಾರೆ. ಈ ಭಾಗದಲ್ಲಿ ಬೇರಾವುದೇ ಮಠ, ಅನೇಕ ಮಠಗಳಿವೆ. ನಮ್ಮ ನಂಜನಗೂಡು ತಾಲೂಕು ಇರ್ಬೋದು, ಹಳೆಯ ಮೈಸೂರು ಜಿಲ್ಲೆ ಇರ್ಬೋದು, ಕರ್ನಾಟಕದಲ್ಲಿ 5,000 ಚಿಲ್ಲರೆ ಮಠಗಳಿದ್ವು ಅಂತೇಳಿ ಹೇಳ್ತಾರೆ. ಇವತ್ತು ಕೂಡ ಒಂದು 3,000 ಚಿಲ್ಲರೆ ಮಠಗಳಿವೆ. ಅನೇಕ ಮಠಗಳಿದ್ರೂ ಕೂಡ ಪ್ರಪ್ರಥಮ ಬಾರಿಗೆ ಸುತ್ತೂರು ಮಠದ ಜಗದ್ಗುರುಗಳು ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯವನ್ನು ತೆರೆದು ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತಹ ಸಂಕಲ್ಪವನ್ನು ಮಾಡ್ತಾರಲ್ಲ, ದೀಕ್ಷೆಯನ್ನು ತೊಡ್ತಾರಲ್ಲ, ಅದರ ಫಲವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಇವತ್ತು JSS ಮಹಾವಿದ್ಯಾಪೀಠ ಏನು ವ್ಯಾಪಕವಾದ ದೇಶದಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 360ಕ್ಕೂ ಹೆಚ್ಚಿನ ವೈವಿಧ್ಯಮಯವಾದ ಸಂಸ್ಥೆಗಳನ್ನು ತೆರೆದಿದೆಯಲ್ಲೋ, ಇದರ ಹಿಂದಿನ ಮೂಲ ಯಾವುದು ಅಂತ ಹೇಳಿದ್ರೆ ರಾಜೇಂದ್ರ ಶ್ರೀಗಳು ಸ್ಥಾಪನೆ ಮಾಡಿದ್ದು 41ರಲ್ಲಿ ವಿದ್ಯಾರ್ಥಿ ನಿಲಯ ಮೈಸೂರಿನಲ್ಲಿ. ಒಂದು ಸಣ್ಣ ಘಟನೆ. ಇದೇ ಸಂದರ್ಭ ಮೈಸೂರಿನ KR ಆಸ್ಪತ್ರೆ ಸಹಯೋಗದೊಂದಿಗೆ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ರಕ್ತದಾನ ಮಾಡುವ ಮೂಲಕ ಪರಮ ಪೂಜ್ಯರಿಗೆ ತಮ್ಮ ಭಕ್ತಿ ನಮನ ಸಲ್ಲಿಸಿದರು. ಈ ಸಂದರ್ಭ ಜಶೀರ ಹವ್ಯಾಸಿ ಭಜನಾ ತಂಡದವರು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ G. ಪ್ರಭುಪ್ರಸಾದ್ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾಲೇಜು ವತಿಯಿಂದ ವೇದಿಕೆ ಮೇಲಿನ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸುಕ್ಷೇತ್ರ ಶ್ರೀ ಮಲ್ಲನ ಮೂಲೆ ಮಠದ ಕಿರಿಯ ಶ್ರೀಗಳಾದ ಇಮ್ಮಡಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. JSS ಮಹಾವಿದ್ಯಾಪೀಠದ ಸಾಮಾನ್ಯ ಆಡಳಿತ ವಿಭಾಗದ ನಿರ್ದೇಶಕರಾದ ಶಂಕರಪ್ಪ, ಋಷಿ ಫ್ಯಾಬ್ರಿಕ್ಸ್ನ ಪ್ರಧಾನ ವ್ಯವಸ್ಥಾಪಕರಾದ ಜೋಶಿ ಬಸೀಲ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವಪ್ರಸಾದ್ ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಬೋಧಕರು ಉಪಸ್ಥಿತರಿದ್ದರು.
ಜಯಂತಿ ಮಹೋತ್ಸವದ ಸಂದರ್ಭದಲ್ಲಿ ನಾನು ಈ ಕೆಳಕಂಡಂತೆ ಪರಮ ಪೂಜ್ಯ ಜಗದ್ಗುರುಗಳು ತೋರಿರುವ ಸತ್ಯ, ಧರ್ಮ ಮತ್ತು ತ್ಯಾಗ ಮಾರ್ಗಗಳನ್ನು ಅಳವಡಿಸಿಕೊಂಡು ಸರಳಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ನಮ್ಮ ಭಾಷೆ ಹಾಗೂ ದೇಶದ ಏಳಿಗೆಗಾಗಿ ಭೇದ ಭಾವ ಎಣಿಸದೆ ಒಂದೇ ಎಂದು ಭಾವಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ.